ನಿಮಗೇನ ಪುಣ್ಯ ಬರಬೇಕಾಗಿತ್ತಂದ್ರೆ ಇದು ಪುಣ್ಯದ ವಿಷಯ. ಒಬ್ಬ ಮನುಷ್ಯ ಕೆನರಾ ಬ್ಯಾಂಕ್ ಅಂತ ಬೋರ್ಡ್ ಇತ್ತಂತ, ಎಲ್ಲರೂ ರೊಕ್ಕ ತೊಗೊಂಡು ಬರಕತ್ತಿದ್ರಂತ, ಹೋಗೋದು ರೊಕ್ಕ ತೊಗೊಳ್ಳೋದು ಹೊರಗೆ ಬರ್ಲಕತ್ತಿದ್ರಂತ. ಒಬ್ಬ ಮನುಷ್ಯ ಹೊರಗೆ ಕುಂತಿದ್ದಂತ, ಬ್ಯಾಂಕ್ನಾಗ ಹೋಗ್ತಾರ ಬರ ರೊಕ್ಕ ತರ್ತಾರ, ಬ್ಯಾಂಕ್ನಾಗ ಹೋಗ್ತಾರ ಬರ ರೊಕ್ಕ ತರ್ತಾರ, ಪುಕ್ಷಟ ಕೊಡ್ಲಕತ್ತಾರ ಅಂತ ಕೂಡ ನಾವು ತಾನು ಹೋಯ್ತಂತ ಒಳಗೆ. ಮ್ಯಾನೇಜರ್ ಕುಂತಿರಂತ, ನಮಸ್ಕಾರ ಮ್ಯಾನೇಜರ್, ನಮಸ್ಕಾರ, ನಮ್ಗೆ ಕೊಡ್ರಿ ರೊಕ್ಕ ಅನ್ನೋ ಅಂತ. ಯಾಕಂಗೆ ಮತ್ತೆಲ್ಲರೂ ಕೊಡ್ಲಕತ್ರಿ, ನಮಗೂನು ಕೊಡ್ರಿ ಒಂದು 50 ರೂಪಾಯಿ ಕೊಡು. ನೀ SBI ಅಕೌಂಟ್ನ ರೊಕ್ಕ ಇಟ್ಟಿದ್ದೇನೆ, ಇಟ್ಟಿಲ್ಲ. FD ಇಟ್ಟಿದ್ದೇನೆ, ಇಟ್ಟಿಲ್ಲ. ಮತ್ತು ಇಟ್ಟಿಲ್ಲ ಅಂದ್ರೆ ಏನು ಕೊಡಂಗಿಲ್ಲ. ಮತ್ತು ಅವ್ರಿಗೆ ಕೊಟ್ರಿ, ಅವ್ರು ಇಟ್ಟಾರ. ಅವ್ರು SBI ರೊಕ್ಕ ಇಟ್ಟಾರ, FD ಮಾಡ್ಯಾರ. ಯಾರು ಬ್ಯಾಂಕಿನಾಗ ರೊಕ್ಕ ಇಡ್ತಾರ ಅವ್ರಿಗೆ ಮಾತ್ರ ಬ್ಯಾಂಕ್ಲಿಂದ ಒಯ್ಲಕ್ಕೆ ಅಧಿಕಾರ ಅದ. ನೀನು ರೊಕ್ಕ ಇಡು ಅಂದ್ರೆ ನಿನಗೆ ಅಧಿಕಾರ ಅದ. ಈ ಮಾತು ಯಾಕೆ ಹೇಳ್ತಾನ ಅಂದ್ರೆ, ಭಗವಂತನ ಬಲ್ಲಿ ಹೋಗಿ ಆಶೀರ್ವಾದ ಕೇಳಿದ್ರ ನೀ ಪುಣ್ಯ ಎಷ್ಟು ಇಟ್ಟಿದಿ. ಬ್ಯಾಂಕಿನಾಗ ರೊಕ್ಕ ಇಟ್ಟರೆ ಹೆಂಗೆ ಬಡ್ಡಿ ಬರ್ತದ, ಅದ್ರಂಗೆ ಭಗವಂತನ ಬಲ್ಲಿ ನಾವು ಹೋಗಿ ಏನಾದ್ರೂ ಕೇಳ್ಬೇಕಾದ್ರೆ ಪುಣ್ಯವನ್ನು ಮಾಡ್ಬೇಕಂತ. ಪುಣ್ಯವನ್ನು ನಾವು ಭಗವಂತನ ಬಲ್ಲಿ ಇಟ್ಟರೆ ಅವನ ಬಲ್ಲಿ ವಾಪಸ್ ಹಚ್ಚೊಳಕ್ಕೆ ಬರ್ತದ ಅಂತ. ಮತ್ತು ನಾವು ಪಾಪ ಮಾಡಿದ್ವಿ ಅಂದ್ರೆ ವಾಪಸ್ ಬಡ್ಡಿ ಕೊಡ್ಬೇಕಾಗ್ತದ. ಯಾರ ಬಲ್ಲೆನ ಸಾಲ ತೊಗೊಂಡಿವಂದ್ರೆ ಬಡ್ಡಿ ಸಂಗಟ ಕೊಡಬೇಕು. ಬ್ಯಾಂಕ್ನಾಗ ರೊಕ್ಕ ಇಟ್ಟು ಅಂದ್ರೆ ಬಡ್ಡಿ ಸಂಗಟ ಬರ್ತದ. ಅಂದ್ರೆ ಪಾಪ ಪುಣ್ಯ. ಕೈಲಾಸದಲ್ಲಿ ಪರಮಾತ್ಮ ಪಾರ್ವತಿ ಎಲ್ಲ ಕುಂತಾರ. ಸಿಂಹಾಸನದ ಮೇಲೆ ಪರಮಾತ್ಮ ಕುಂತಾನ, ಪಕ್ಕದಲ್ಲಿ ಪಾರ್ವತಿ ಕುಂತಾಳ, ನಂದಿ ಕುಂತಾನ, ಭೃಂಗಿ ಕುಂತಾನ, ವೀರಭದ್ರ ಕುಂತಾನ, ವಿನಾಯಕ ಕುಂತಾನ, ಗರುಡ, ಗಂಧರ್ವ ಎಲ್ಲರೂ ಕುಂತಾರ. ಮುಂದುಗಡೆ ಭರತನಾಟ್ಯ ನಡೆದಿದೆ. ಸಂತೋಷದಿಂದ ಎಲ್ಲರೂ ಕೈಲಾಸದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾರಾಯಣ 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 ಅಂತ ನಾರದ ಮಹರ್ಷಿ ಬಂದ. ನಾರದ ಬಂದ, ನಾರದ ನಾರಾಯಣ ನಾರಾಯಣ. ಭಗವಂತ ಕುಂತಾನ, ಶಿವ ಕುಂತಾನ. ಪಾರ್ವತಿ ಅಂದ್ಲಂತ, ನಾರದ ಬಂದ ಮಾತಾಡ್ಸ್ರಿ. ಯಾರೇ ನಿಮ್ಮ ಮನೆಗೆ ಬಂದ್ರೆ ಮಾತಾಡಿಸ್ಬೇಕು. ಮೊದಲು ಮಾತಾಡೋದಕ್ಕೂ ಭಾಳ ಚಂದ ಮಾತಾಡಿಸ್ಬೇಕ್ರಿ. ಬರ್ರಿ, ನೀವು ಹೊರಗೆ ಏನಾನ ಜಗಳ ಆಡ್ರಿ, ಮನೆಗೆ ಬಂದಾಗ ಹೇಳ್ತೀನಿ. ಯಾರೇ ಯಾರ ಮನೆಗೇನ ಬರ್ರಿ, ಬರ್ರಿ ಬರ್ರಿ, ಬಸ್ಸು ಬರ್ರಿ, ಬರ್ರಿ ಮನೋರ್ ಬರ್ರಿ, ಬರ್ರಿ ಬರ್ರಿ ಅಂದು ನೋಡ್ರಿ. ನಿಮ್ಮ ಮನೆ ಯಾರು ಒಂದು ನಾಯಿ ಬರಂಗ, ಒಳಗಿನ ಜಗಳ ದ್ವೇಷ ಅವೆಲ್ಲ ಹಿಂದೆ ಡ್ಯಾಮಲ್ ಸರ್. ಒಬ್ಬ ವೈರಿ ಬಂದ್ರೂ ಕೂಡ, ಮನೆಗೆ ಬಂದ್ರು ಕೂಡ ಬಾ ಕೂಡ ಅನ್ಬೇಕಂತ. ಅದಕ್ಕೆ ಏನು ಬಂದಿರಿ ಹದುಳಿದ್ದಿರಿ ಎಂದು ಕೇಳಿದರೆ ನಿಮ್ಮ ಸಂಪತ್ತು ಹಾರಿ ಹೋಗುವುದೇನು. ಮನೆಗೆ ಬಂದವ್ರಿಗೆ ಕೂಡ್ರಪ್ಪ, ಚಾ ಕುಡಿರಿ, ನೀರು ಕುಡ್ರಿ ಅಂತಂದ್ರೆ ನಿಮ್ಮ ಸಂಪತ್ತೇನು ಹೋಗ್ತದನ್? ಕುಳ್ಳಿರೆಂದೊಡೆ ನೆಲ ಕುಳ್ಳಿ ಹೋಗುವುದೇ. ಅಕಸ್ಮಾತ್ ಕೂಡಂದ್ರೆ ಅಂದ್ರೆ ನೆಲಕ್ಕೇನು ತೆಗ್ಗುಬೀಳ್ತದನ್? ಕೊಡಲಿಲ್ಲದೊಂದು ಗುಣವಿಲ್ಲದಿದ್ದೊಡೆ ಕೆಡವಿ ಮೂಗನೆ ಕೊಯ್ದೊಂದು ಕೂಡಲ ಸಂಗಮದೇ. ಮೂಗು ಕೊಯ್ತಾನಂತ ಭಗವಂತ, ಕಿವಿ ಕೊಯ್ತಾನಂತ, ಏನೇನು ಕೊಟ್ಟನ, ಕಣ್ಣು ಕಿವಿ ಅವೆಲ್ಲ ಕೊಯ್ಕೋತಾನಂತ. ನಾರದ ಬಂದ ಮಾತಾಡ್ಸ್ರಿ ಅಂದ್ಲು ಪಾರ್ವತಿ. ಬಾ ನಾರದ, ಕೂಡು ಅಂದ. ಕೈಯಲ್ಲಿ ತಂಬೂರಿ ಬಾರಿಸ್ತಾ ಇರ್ತಾನೆ. ನಾರಾಯಣ 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 ಅಂತಿರ್ತಾನ. ಕಣ್ಣೊಳಗೆ ನೀರು ಬರ್ತಿರ್ತಾವ, ಜೋರಾಗಿ ಅಳ್ತಿರ್ತಾನ. ಪರಮಾತ್ಮಗೆ ಬಹಳ ವಿಚಿತ್ರ ಆಗ್ತದೆ. ಯಾಕೆ ನಾರದ ಅಳ್ಳಕತ್ತೇನ? ಜಗತ್ತಿನೊಳಗ ಯಾರ ಕಣ್ಣಾಗ ನೀರು ಬರಬಾರ್ದು. ಅಕಸ್ಮಾತ್ ಯಾರ ಕಣ್ಣಾಗನ ನೀರು ಬಂದ್ರ ಅವ್ರ ಕಣ್ಣನ್ನ ನೀರು ನೋಡಿ ನೀವೇನನ ನಕ್ರಂದ್ರ ನಿಮ್ಮಂತ ಪಾಪಿಗಳು ಜಗತ್ನಾಗ ಯಾರು ಇಲ್ಲ. ಯಾರ ಕಣ್ಣೊಳಗ ನೀರು ಬರಬಾರ್ದು, ಅಕಸ್ಮಾತ್ ಬಂದಂತ ಕಣ್ಣನ್ನ ನೀರು ನೋಡಿ ನೀವು ನಕ್ರ, ನೀವು ಪಾಪಿಗಳು. ಯಾರ ಕಣ್ಣನ್ನ ನೀರನ್ನ ಒರೆಸಿದ್ರಂದ್ರ ನೀವು ದೇವರಾಗ್ತೀರಿ. ನಾರದನ ಕಣ್ಣಾಗ ನೀರು ಬಂದವು. ಪಾರ್ವತಿ ಕೇಳ್ತಾಳ, ನಾರದ ಯಾಕೆ ಅಳ್ಳಕತ್ತೇನ ಕೇಳ್ರಿ. ನಾರದ ಬಂದು ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡು.
ನಾರದ, ಎಲ್ಲಿಂದ ಬಂದಿ? ಯಾತಕ್ಕೆ ಬಂದಿ? ಎಲ್ಲಿಗೆ ಹೋಗಿತ್ತು ನಿನ್ನ ಪ್ರಯಾಣ ಅಂತ ಕೇಳಿದಾಗ, ಸ್ವಾಮಿ, ನೀನು ಸೃಷ್ಟಿ ಮಾಡಿರ್ತಕ್ಕಂಥ ಭೂಲೋಕಕ್ಕೆ ಹೋಗಿದ್ದೆ. ಯಾವುದು ಸ್ವರ್ಗ ಅಂತ ನೀ ಹೇಳ್ತಿದ್ದೀ ಅಂತ ಸ್ವರ್ಗ ಭೂಲೋಕಕ್ಕೆ ಹೋಗಿದ್ದೆ. ಭೂಲೋಕಕ್ಕೆ ಹೋಗಿದ್ದಿ. ಹೇಗಿದೆ ಭೂಲೋಕ? ಇದು ಮನುಷ್ಯ ಪುರಾಣದ ಕತ್ತಿ ಬಹಳ ಚಂದ್ರ. ಇದು ಇಲ್ಲಿಂದ ಹುಡ್ತದ. ಭೂಲೋಕಕ್ಕೆ ಹೋಗಿದ್ದಿ. ಭೂಲೋಕದಲ್ಲಿ ಏನು ನಡೆದಿದೆ? ಎಲ್ಲರೂ ಕ್ಷೇಮವೇ? ಎಲ್ಲರೂ ಸುಖವಾಗಿದ್ದಾರೆಯೇ? ಈಗ ಹೆಂಗೆ ಕೇಳ್ತಾರೆ ನೋಡ್ರಿ, ಊರಿಗೆ ಮನೆಗೆ ಬಂದ ತಕ್ಷಣ, ಯಾಕ್ರಿ ಬರ್ರಿ ಕೂಡ್ರಿ, ಮನೋರ ಆರಾಮ? ಮನೆಗೆಲ್ಲ ಆರಾಮಾರ? ಕಾಳಮ್ಮ ಆರಾಮಾಳ? ನಗುತ್ತಾರ. ಕಾಳಮ್ಮಕ್ಕ ಅನಿಸ್ತಿ ಕೇಳಿದ್ರು. ಮನೆಗೆಲ್ಲ ಆರಾಮದಾರ? ಏನ್ರಿ ಬಸ್ಸು ಸಪ್ಪಂಡಿ ಅವರೇ ಆರಾಮದರಿ? ಮನೆಗೆ ಹೆಂಡತಿ ಆರಾಮ? ಏನು ಸಂಜು ಅವರೇ ಆರಾಮದರಿ? ಚೆನ್ನಪ್ಪ ಆರಾಮ? ರವಿ ಮಾಸ್ಟರ್ ಆರಾಮದ್ರಿ? ಮನೆಗೆ ಅಕ್ಕರ ಆರಾಮರಿ? ವೈನರ್ ಆರಾಮ? ಎಲ್ಲ ಕೇಳ್ಬೇಕ್ರಿ, ಅದು ಪದ್ಧತಿ. ಎಲ್ಲರೂ ಆರಾಮದಾರ್ರಿ. ಅವ್ರು ಊಟ ಕೇಳ್ಬೇಕು, ನೀವೆಲ್ಲ ಆರಾಮ ಅಂತ ಕೇಳ್ಬೇಕು. ನಾವು ಆರಾಮಿ, ನೀ ಆರಾಮಿದೆ ಅನ್ಬಾರ್ದು. ಅದು ಪದ್ಧತಿ. ಎಲ್ಲರೂ ಕುಶಲವೇ ಭೂಲೋಕದಲ್ಲಿ? ಸ್ವಾಮಿ, ನೀನು ಸೃಷ್ಟಿ ಮಾಡಿರ್ತಕ್ಕಂಥ ನವಿಲು ಎಷ್ಟು ಚಂದ. ನೀನು ಸೃಷ್ಟಿ ಮಾಡಿರ್ತಕ್ಕಂಥ ನವಿಲು ಸುಂದರವಾಗಿ ನೃತ್ಯ ಮಾಡ್ತಾ ಇದೆ. ಎಷ್ಟು ಚಂದ ಹೇಳ್ತಾನೆ ನಾರದ. ನೀನು ಸೃಷ್ಟಿ ಮಾಡಿರ್ತಕ್ಕಂಥ ಪಾರಿವಾಳ ಹಾರಾಡ್ತಾ ಇದೆ. ನೀನು ಸೃಷ್ಟಿ ಮಾಡಿರ್ತಕ್ಕಂಥ ಜಿಂಕೆಗಳು ನಲಿದಾಡ್ತಾ ಇವೆ, ಆನೆ ಓಡಾಡ್ತಾ ಇದೆ, ಗುಬ್ಬಿಗಳು ಹಾರಾಡ್ತಾ ಇವೆ. ನೀನು ಸೃಷ್ಟಿ ಮಾಡಿರ್ತಕ್ಕಂಥ ನದಿ ಹರಿತಾ ಇದೆ, ಸಮುದ್ರ ತೆರೆಗಳನ್ನ ಬಿಡ್ತಾ ಇದೆ, ಗುಲಾಬಿ ಹೂವು ಅರಳ್ತಾ ಇದೆ, ಮಲ್ಲಿಗೆ ಅರಳ್ತಾ ಇದೆ. ಎಲ್ಲ ಹೇಳ್ದವು. ನದಿಗಳು ಹರಿತಾ ಇವೆ, ಎಲ್ಲ ಹೇಳ್ದ. ಆದ್ರ ಡೇಂಜರ್. ಆದ್ರ ಡೇಂಜರ್. ಆದ್ರಂದ್ರೆ ಭಾಳ ಡೇಂಜರ್. ದಿವಸ ಅಂತಿರಲ್ಲ ಮನೆ ಅಡಿಗೆ ಚಲೋ ಆಗಿತ್ರಿ, ಆದ್ರ ಏನು ಉಪ್ಪೆ ಹಾಕಿಲ್ಲ. ಆದ್ರ ಅಂತೀರಿ ಡೇಂಜರ್ ಬರ್ತದೆ, ಭಾಳ ಡೇಂಜರ್ ಇರ್ತದ. ನದಿ ಚೆನ್ನಾಗಿ ಹರಿತೇವೆ, ಪಾರಿವಾಳಗಳು ಪಕ್ಷಿಗಳು ಚೆನ್ನಾಗಿವೆ, ಗುಡ್ಡ ಚಂದದ, ಬೆಟ್ಟ ಚಂದದ, ನೀನು ಏನೇನು ಸೃಷ್ಟಿ ಮಾಡಿದ ಸ್ವಾಮಿ ಎಲ್ಲವೂ ಚಂದದ. ಆದ್ರೆ ಏನು ಅಂದ್ರೆ ಮನುಷ್ಯನಿಗೆ ಏನಾಯ್ತು ಅಂತ ಕೇಳ್ತಾನೆ ಪರಮಾತ್ಮ. ಮನುಷ್ಯ ಸುಖವಾಗಿಲ್ಲ, ಮನುಷ್ಯ ಸಂತೋಷವಾಗಿಲ್ಲ. ಯಾಕ ಏನಾಯ್ತು ಮನುಷ್ಯನಿಗೆ ಅಂತ ಕೇಳ್ತಾನ. ಮನುಷ್ಯನಿಗೆ ಏನಾಗಿಲ್ಲ. ಏನಾಯ್ತು ಹೇಳು ನಾರದ, ವಿವರವಾಗಿ ಹೇಳು ಅಂತ ಪರಮಾತ್ಮ ಕೇಳ್ತಾನ. ಸ್ವಾಮಿ, ಮನುಷ್ಯ ಅಧರ್ಮದಿಂದ ನಡೀತಾ ಇದ್ದಾನೆ. ಎಲ್ಲಿ ನೋಡಿದರಲ್ಲಿ ಅನ್ಯಾಯ, ಎಲ್ಲಿ ನೋಡಿದರಲ್ಲಿ ಅಹಿಂಸೆ. ಅಣ್ಣ ತಮ್ಮನನ್ನ ಸೇರ್ತಾ ಇಲ್ಲ, ತಮ್ಮ ಅಣ್ಣನನ್ನ ಸೇರ್ತಾ ಇಲ್ಲ, ಬಂಧು ಬಳಗವನ್ನ ಸೇರ್ತಾ ಇಲ್ಲ, ಗುರು ಶಿಷ್ಯನನ್ನ ಸೇರ್ತಾ ಇಲ್ಲ, ಶಿಷ್ಯ ಗುರುಗಳನ್ನ ಸೇರ್ತಾ ಇಲ್ಲ, ಹೆಂಡತಿ ಮಕ್ಕಳನ್ನ ಸೇರ್ತಾ ಇಲ್ಲ, ಮಕ್ಕಳು ತಂದೆ ತಾಯಿಯನ್ನ ಸೇರ್ತಾ ಇಲ್ಲ. ಎಲ್ಲಿ ನೋಡಿದರಲ್ಲಿ ಆಸ್ತಿ ಅಂತಸ್ತು ಸಂಪತ್ತಿಗಾಗಿ ಹೊಡೆದಾಟ, ಚೀರಾಟ, ಹಾರಾಟ. ಎಲ್ಲಿ ನೋಡಿದರಲ್ಲಿ ರಕ್ತಪಾತ. ಎತ್ತ ಕಡೆ ರಕ್ತನ ಹೊಡ್ತಾ ಸ್ವಾಮಿ. ಮನುಷ್ಯನ ಕಷ್ಟ ನೋಡಿ ನನ್ನ ಕಣ್ಣು ಸಾಳಿಲ್ಲ. ಬಹಳ ದುಃಖ ಆಯ್ತು ನನಗ. ಎಲ್ಲಿ ನೋಡಿದರಲ್ಲಿ ಹೊಡೆದಾಟ, ಜಗಳ, ಸುಳ್ಳು, ವಂಚನೆ, ಕಪಟತನ, ಮೋಸ ಇದೆಲ್ಲ ನಡೆದದ ಭೂಮಿ ಮೇಲ. ಶಿವನ ನಾಮಸ್ಮರಣವನ್ನು ಮಾಡಿದರೆ ಆ ಶಿವನಾಮಸ್ಮರಣೆಯಿಂದ ಮನುಷ್ಯನ ಬದುಕು ಉದ್ಧಾರ ಆಗ್ತದ. ಅಷ್ಟೇ ಅಲ್ಲ, ದಾರಿದ್ರತ್ವ ನಾಶ ಆಗ್ತದ. ಅದನ್ನ ಎಲ್ಲರಿಗೆ ನೀನು ಹೇಳು ನಾರದ ಅಂತ ನಂದಿ ಹೇಳ್ತಾನ. ಅವಾಗ ಬಗಲ ಕುಂತಿದ್ದ ಶೇಷ ಅಂದ್ರೆ ಸರ್ಪ, ಹಾವು, ಸುಮ್ ಕುಂದ್ರಬೇಕಿಲ್ಲ. ಏ ನಂದಿ, ಯಾಕೋದ್ರಿತೋ ನೋಡ್ರಿ ಹೆಂಗದ್ ನೋಡ್ರಿ. ತಲೆ ಕೆಟ್ಟದನ್ನೇನೆ. ಏನು ಹೇಳಿದೆ ನೀನು? ಇಲ್ಲಿ ಕುಂತಾನಲ್ಲ ಇವ ಶಿವ, ಇವನ ಹೆಸರು ಹೇಳಿದ್ರೆ ಮನುಷ್ಯ ಉದ್ಧಾರ ಆಗ್ತಾನ. ಇವನ ಹೆಸರು ಹೇಳಿದ್ರೆ ಜಗತ್ತು ಉದ್ಧಾರ ಆಗ್ತದ. ಇವನ್ನೇನು ಭಾರಿ ತಿಳ್ಕೊಂಡಿದ್ದೇನೆ. ಬೋಳಾ ಶಂಕರ ನೋಡ್ರಿ, ದೇವರಿಗೆ ನಿಂದನೆ.
ಶಿವ ತನ್ನ ಪಾಡಿ ಸುಮ್ಮನೆ ಕುಂತಾನ. ಶಿವನ ಜಾಗದೊಳಗೆ ಕುಂತಾನ, ಸುಮ್ಮ ಕುಂದ್ರಬೇಕಿಲ್ಲ. ಇಲ್ಲಿ ಕುಂತೀರಿ ನೀವು ಕಾಳಮ್ಮ ಗುಡ್ಯಾಗ, ಪುರಾಣ ನಡೆದು ಚಂದ ಪುರಾಣ ಕೇಳಕತ್ತೀರಿ. ನಾ ಹೇಳಕತ್ತೀನಿ, ಪೇಟಿ ಬಾರಿಸೋರು, ತಬಲ ಬಾರಿಸೋರು ಎಲ್ಲರೂ ಕುಂತಾರ. ಇದು ದೇವ್ರ ಜಾಗ, ಗುರುಗಳ ಜಾಗ. ಸುಮ್ಮ ಕುಂದ್ರೋದು ಬಿಟ್ಟಕ್ಕೆ ಕಲ್ ತೊಗೊಂಡ್ಕೆ ನನಗೆ ಹೊಡೆದ್ರ ಸುಮ್ಮ ಕುಂದ್ರಬೇಕು. ಸುಮ್ಮ ಕುಂತದ ಗುರುಗಳ ಕಡೆ ಮಾರಾಕಂತ ಕೊಂಡಕ್ಕೆ ಹಿಂದೆ ಯಾರ ಮಂದಿ ಚೂಟಿದ್ರೆ ಆ ಕೆಲಸ ಯಾರು ಮಾಡಿದ್ರಂದ್ರ ಶೇಷ ಮಾಡಿದ. ಹುಚ್ಚ ನಂದಿ ಅಲ್ಲಿ ಕುಂತಾನಲ್ಲ ಅವ ಶಿವ, ಯಾವಾಗ ನೋಡಿದ್ರು ಪಾರ್ವತಿ ಮೋತಿ ನೋಡ್ಕೊಂತ ಕುಂದಿರ್ತದ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ವಸ್ತು ಏನೂ ಇಲ್ಲ ನೋಡ್ರಿ. ದೇವರಿಗೆ ಏನೂ ಇಲ್ಲ ಅಂತ ಅವನಿಗೆ ಗಿರಿಜಾ ಶಂಕರ ಅಂತ ಕರೀತಾರೆ. ಗಿರಿಜಾ ಅಂತ ಮೊದಲ ಆಕಿನ ಕರೆದೆ ಅವನಿಗೆ ಕರೀತಾರೆ. ಅವನದೇನವು ಗಿರಿಜೆಯನ್ನ ತನ್ನ ತಲೆ ಮೇಲೆ ಇಟ್ಟುಕೊಂಡು ಸಲಿಂದ ಗಿರಿಜಾ, ತೊಡಿ ಮೇಲೆ ಕುಂದಿಸ್ಕೊಂಡು ಸಲಿಂದ ಗಿರಿಜಾ ಶಂಕರ ಅಂತಾರೆ. ಅವಂದೇನದು ನಂದಿ ವಾಹನ ಅಂತರ. ಎತ್ತಿನ ಮೇಲೆ ಕುಂತು ಸಲಿಂದ ಅವನಿಗೆ ನಂದಿ ವಾಹನ ಅಂತರ. ಸರ್ಪಭೂಷಣ ಅಂತಾರ. ಕೊಳ್ಳಾಗ ನಾ ಇದ್ದ ಸಲಿಂದನೇ ಸರ್ಪಭೂಷಣ ಅಂತಾರ. ನನ್ನಿಂದ ಅವ ಅಂದ ನೋಡ್ರಿ ಹೆಂಗದ, ನನ್ನಿಂದ. ಇದು ನಾ ಪುರಾಣ ಹೇಳಿದೆ ಅಂದ್ರೆ ನನಗೆ ನರಕ ತಪ್ಪಿದ್ದಲ್ಲ. ನಾನೇ ಪುರಾಣ ಕೇಳಿದ್ರೆ ಅಂದ್ರೆ ನಿಮಗೆ ತಪ್ಪಿದ್ದಲ್ಲ. ನಾನೇ ಬಾರಿಸಿದೆ, ನಾನೇ ಹಾಡಿದೆ, ನಾನೇ ಪಟ್ಟಿ ಕೊಟ್ಟೆ ಅಂದ್ರೆ ನಿಮಗೆ ತಪ್ಪಿದ್ದಲ್ಲ. ಇದು ಕ್ಲಿಯರ್ ಅದ ಪುರಾಣ. ಇದು ಕ್ಲಿಯರ್. ಬೇಕಾದವರು ಮುಂದೆ ಹೇಳ್ತಾನ ಮೌನೇಶ್ವರ. ಏನಿಲ್ಲ, ಮೌನೇಶ್ವರ ಪುರಾಣ ಹೇಳಂತ ಆಕೆ ಕಾಳಮ್ಮ ಹೇಳ. ನಾ ಹೇಳಕತ್ತೀನಿ, ನಿಮಗೆ ಕೇಳಕ್ಕೆ ಕರ್ಸಳ, ನೀವು ಕೇಳಕತ್ತೀರಿ. ನಿಮ್ಗೆ ಬಾರಿಸ್ಲಾಕ, ನಿಮ್ಗೆ ಹಾಡ್ಲಾಕ, ನಿಮ್ಗೆ ಕೊಡ್ಲಕ್ಕ, ಯಾರ್ಯಾರಿಗೆ ಒಬ್ರಿಗೆ ದಾನ ಕೊಡ್ಲಕ್ಕ ಹಚ್ಚಳ. ನಾ ಕೊಟ್ಟಿನಿ, ನಾ ಮಾಡೀನಿ, ನಾ ಹೇಳಿ ನಂಬತಕ್ಕಂಥದ್ದು ಏನು ಬೇಡ. ಆಕೆ ಭಗವಂತ, ಆಕೆ ಒಳಗಿರ್ತಕ್ಕಂಥ ಕಾಳಮ್ಮ ನಮಗೆ ನಡೆಸ್ಕೊಡೋದಷ್ಟೇ. ನನ್ನಿಂದ ಸರ್ಪಭೂಷಣ, ನಾನು ಕೊಳ್ಳಾಗಿತ್ತಲಿಂದ ಅವ್ನಿಗೆ ಸರ್ಪಭೂಷಣ ಅಂತ ಹೆಸರು ಬರ್ತದ. ತೊಡಿ ಮೇಲೆ ಗಿರಿಜಾಳ, ಗಿರಿಜಾ ಶಂಕರ. ತಲೆ ಮೇಲೆ ಗಂಗಾಳ, ಗಂಗಾಧರ. ಮತ್ತೇನು ಹೆಸರು? ಎಷ್ಟು ಹೆಸರು ಅವನಿಗೆ? ಎಷ್ಟು ಹೆಸರದವ ಶಿವನಿಗೆ? ಮೃತ್ಯುಂಜಯ, ನೀಲಕಂಠ. ಕೊಳ್ಳಾಗ ವಿಷ ಇಟ್ಟುಕೊಂಡು ಸಲಿಂದ ನೀಲಕಂಠ. ತಂದೇನಾದ ಒಂದು ಅವ ಏನು ಮಾಡ್ತಾನೋ ಶೇಷ ನಂದಿ. ನಾವು ಹೋಗಮ್ಮ ನಡಿ, ಭೂಮಿಗೆ ಹೋಗಿ ಬ್ಯಾರೆ ನಮ್ಮನಿ ಹೇಳ್ತೀನಿ. ಬೋಳ ಶಂಕರ ಅದ. ತಲೆ ಮೇಲೊಂದು ಹೆಣ್ಣು, ತೊಡಿ ಮೇಲೊಂದು ಹೆಣ್ಣು, ಬಗಲಾಗ ಒಂದು ಹೆಣ್ಣು. ಇಲ್ಲಿ ಬಗಲಾಗ ಪಾರ್ವತಿ, ತಲೆ ಮೇಲೆ ಗಂಗಾ, ತೊಡಿ ಮೇಲೆ ಗಿರಿಜ. ಇದೇನು ಕೆಲಸ ಮಾಡ್ತದ ಅಂತ ಶಿವನಿಗೆ ನಿಂದನೆ ಮಾಡ್ತಾನೆ. ಅವಾಗ ನಂದಿ ಹೇಳಿದಂತ ಶಾಂತಂ ಪಾಪಂ, ಹೇ ಶೇಷ ವಿಚಾರ ಮಾಡು. ಯಾರಿಗಾದ್ರೆ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕಂತ. ನಮ್ದೇನಿಲ್ಲ, ಮಾತಾಡಿದ್ಮೇಲೆ ವಿಚಾರ ಮಾಡ್ತೀವಿ ನಾವು. ವಿಚಾರ ಮಾಡಿ ಮಾತಾಡೋದು ಬೇರೆ, ಮಾತಾಡಿದ್ಮೇಲೆ ವಿಚಾರ ಮಾಡೋದು ಬೇರೆ. ಚೆನ್ನಪ್ಪಗೆ ಬೈದು ಬಿಡೋದು, ಪಾಪ ಅನ್ಬಾರ್ದಾಗಿತ್ತಪ್ಪ, ಏನು ತಿಳ್ಕೊಂಡೆ ಹಿಂದಡೆ. ನಾವು ಹಿಂಗೆ ಭಾಳ ಮಾಡ್ತೀವಿ, ನಾವು ದಿವಸ ಮಾಡ್ತೀವಿ. ಯಾರನ್ನ ಬಂದಿರ್ತಾರೆ, ಸಿಟ್ನಾಗ ಕುಂತಿರ್ತೀವಿ, ಪಟ್ನೆ ಏನೋ ಪಂಚ ಹೋಗೋ ಮಾರ ಯಾಕೆ ಹೈರಾಣಾಗ ಬಂದೇನಂತ, ಪಾಪ ಅನ್ಬಾರ್ದಾಗಿತ್ತಪ್ಪ, ಸುಮ್ಮನೆ ಬೈದು ಕಳಿಸ್ತೆ. ಹಿಂದೆಗಡೆ ಅದು ಹೋಗಿರ್ತದೆ ಮನೆಗೆ, ಮತ್ತೆ ಅದಕ್ಕೆ ಫೋನ್ ಹಚ್ಚಿ ಬಾ ಅಂತ ಕರೆಯೋದು. ಇದು ಮನುಷ್ಯ. ಇದಕ್ಕೆ ಪೂರ್ವತಾಪ ಮತ್ತು ಪಶ್ಚಾತ್ತಾಪ ಅಂತಾರೆ. ಶರಣರಿಗೆ ಪೂರ್ವತಾಪ, ಹಿಂಗೆ ಮಾತಾಡಿದ್ರೆ ಏನಾಗ್ತಂತ ಅವ್ರಿಗೆ ಗೊತ್ತಾಗ್ತದೆ, ಪೂರ್ವತಾಪ ಅಂತಾರೆ. ಪಶ್ಚಾತ್ತಾಪ ಅಂದ್ರೆ ಮಾತಾಡಿದ ಮೇಲೆ ಏನಾಗಬೇಕು. ನಾವು ಏನೇ ಮಾಡಿದ್ರು ವಿಚಾರ ಮಾಡಿ ಮಾತಾಡಬೇಕು. ನೋಡು ಶೇಷ, ಯಾರವನು? ಪರಮಾತ್ಮ, ಕೈಲಾಸವಾಸಿ. ಕೈಲಾಸದಾಗ ಜಾಗ ಇರ್ಲಾಕ ಜಾಗ ಕೊಟ್ಟವ. ಅವನು ಜಾಗದಾಗ ಕುಂತು, ಅವನು ಮುಂದೆ ಕುಂತು ಅವನಿಗೆ ಬೈತಂದ್ರ ನೋಡು ನೋಡು, ನೋಡ್ರಿ ಅನ್ನೋದು ಬೇರೆ, ನೋಡು ಅಂದ್ರೆ ಭಾಳ ಡೇಂಜರ್. ಅದು ನೋಡು ಅಂದ್ರೆ ಅಪಾಯ ಅಂದಂಗ. ಅದಕ್ಕೆ ಏನೇ ಮಾಡು ವಿಚಾರ ಮಾಡಿ ಮಾತಾಡು ಅಂದ. ಯಾವುದೇ ಮಾಡ್ಬೇಕಾದ್ರೆ ವಿಚಾರ ಮಾಡಂತಿರ್ತಾರೆ. ಒಬ್ಬ ಡಾಕ್ಟ್ರಿಗೆ ಬಲ್ ಕಂಪೌಂಡರ್ ಇದ್ದಂತ. ಕಂಪೌಂಡ್ರ್ ಅದು ಬರೀ ಗಡಿಬಿಡಿ ಕೆಲಸ ಮಾಡ್ತಿತ್ತಂತ. ಬರೀ ಮನ್ಸಿಗೆ ಬಂದಾಗ ಹೋಗೋದು ಒಟ್ಟು ಸಾಮಾನು ಹೊಡೆಯೋದು, ಸಾಮಾನು ಮುರಿಯೋದು, ತರೋದು ಹುಚ್ಚು ಮಾಡ್ತಿತ್ತಂತ. ಅವಾಗ ಹೇಳಿದ್ರಂತ, ಯಾರಿಗೇನು ಮಾಡ್ಬೇಕ್ರೆ ಪೇಷಂಟ್ ಬಂದ್ರೆ ಪಟಕ್ನೆ ಬೈದು ಕಳಿಸ್ತಿತ್ತಂತ. ಡಾಕ್ಟರ್ ಅಂದ್ರಂತ ಹಂಗೆಲ್ಲ ಮಾತಾಡ್ಬಿಡೋದಪ್ಪ, ಸಾವಕಾಶ ಮಾಡ್ಬೇಕು, ವಿಚಾರ ಮಾಡ್ಬೇಕು, ವಿಚಾರ ಮಾಡಿ ಮಾತಾಡ್ಬೇಕಪ್ಪ. ಏನೇ ಮಾಡ್ಬೇಕಾದ್ರೆ ವಿಚಾರ ಮಾಡ್ಬೇಕು, ವಿಚಾರ ಮಾಡ್ಲಾರ್ದೆ ಏನು ಮಾಡ್ಬಾರ್ದಪ್ಪ, ಸ್ವಲ್ಪ ವಿಚಾರವಂತನಾಗುವಂತ ಬುದ್ಧಿ ಹೇಳಿದ್ರಂತ ಕಂಪೌಂಡ್ರು. ಆಯ್ತು ಸರ್, ನಾಳಿಂದ ಎಲ್ಲ ವಿಚಾರ ಮಾಡ್ತಾನಂತ.
ಮರುದಿವ್ಸ ಮುಂಜಾನೆ ಅವ್ರ ಮನೆಗೆ ಲಕ್ಷ್ಮೀ ಪೂಜೆ ಇತ್ತಂತ ಡಾಕ್ಟ್ರ್ ಮನೆಗೆ. ಸ್ವಲ್ಪ ಹನುಮಂದ್ರ ಗುಡಿಗೆ ಬಾಳೆಹಣ್ಣು ತೊಗೊಂಬಂದ್ರ ಡಾಕ್ಟ್ರ್. ಅದು ಬಾಳೆಹಣ್ಣು ತರ್ಲಕ್ಕೆ ಅಂಗಡಿಗೆ ಹೋಯ್ತಂತ. ಬಾಳೆಹಣ್ಣು ಅಂಗಡಿಗೆ ಹೋಗಿ ಕೇಳ್ತಂತ, ಎಲ್ಲ ಆರಾಮ ರೀ ಮಾಲಕ್? ಆರಾಮ. ಬಾಳೆಹಣ್ಣು ಯಾವ ಊರ್ಲಿಂದ ತಂದಿರಿ? ಹೈದರಾಬಾದಿಂದ ತಂದೀವಿ. ಯಾವಾಗ ತಂದಿರಿ? ನಿನ್ನೆ ತಂದೀವಿ. ಚಲೋ ಅವನ್? ಚಲೋ ಅವ. ನೀನು ಲಗ್ನ ಆಗ್ಯದನ್? ಆಗ್ಯದ. ಮಕ್ಕಳು ಎಷ್ಟು ಮಂದಿ? 3 ಮಂದಿ. ಲಗ್ನ ಆಗಿ ಎಷ್ಟು ವರ್ಷ ಆಯ್ತು? ವಿಚಾರ ಮಾಡಂದ್ರಲ್ಲ ಡಾಕ್ಟ್ರ್. ಏನೇ ಮಾಡ್ಬೇಕಾದ್ರೆ ವಿಚಾರ ಮಾಡಿ ತೊಗೊಂಬಂದ್ರಲ್ಲ. ವಿಚಾರ ಇಂಥದ. ಲಗ್ನ ಆಗಿ ಎಷ್ಟು ವರ್ಷ ಆಯ್ತು? 3 ವರ್ಷ. ಮಕ್ಳಿಗೆ ಲಗ್ನ ಮಾಡಿದ್ರೆ ಮಾಡಿ ಯಾವ ಊರು ಕನ್ನೆ ತೊಗೊಂಡಿದ್ವಿ? ಯಾವ ಊರು ಸೊಸಿ? ಅವ್ರಿಗೆ ಎಷ್ಟು ಮಕ್ಳಾಗ್ಯಾವ? ಮನೆಗೆ ಕಟ್ಟಿಸಿದ್ದೀನಿ. ಇದು ಕೇಳ್ಕೊತ ಕುಂತಂತ ಅದು ಲಕ್ಷ್ಮೀ ಪೂಜೆ ಮಾಡ್ಕೊಂಡು ಮಕ್ಕೊಂಡಿದ್ದು ಒಂದು ಊಟ ಮಾಡ್ಯಾವ ಮನೆ. ಇದು ಬಾಳೆಹಣ್ಣು ತರಾಟಿಗೆ ಮೂರು ದಿವಸ ಆಯ್ತಂತ. ಏನು ಬಾಳೆಹಣ್ಣು ತೊಗೊಂಡು ತೊಗೋರಿ 1 ಡಜನ್ ಅಂತಂತೆ. 3 ದಿವಸ ಆಯ್ತು. ಮಾರಾಯ ಶುಕ್ರವಾರ ಪೂಜೆ ಮಾಡ್ಲಕತ್ತೀನಿ, ಊಟ ಶುಕ್ರವಾರ ಬಂದವು. ಮತ್ತು ನೀವು ಹೇಳಿರಲ್ರಿ ಡಾಕ್ಟ್ರೆ ವಿಚಾರ ಮಾಡಿ ತೊಗೊಂಬಂತ. ಮತ್ತು ಅವನ್ನೆಲ್ಲ ವಿಚಾರ ಮಾಡ್ಕೊಂಬಂದು ನೀನು ತೊಗೋರಿ ಅನ್ನೋ ಇಂಥದ್ದು ವಿಚಾರ ಮಾಡದ. ಆಗ ಏನೇ ಮಾತಾಡ್ಬೇಕಾದ್ರೂ ವಿಚಾರ ಮಾಡಿ ಮಾತಾಡ್ಬೇಕಪ್ಪ. ಹಿಂಗೆಲ್ಲ ದುಡುಕಬಾರ್ದು ಅಂತ ಹೇಳಿದಾಗ, ಏ ಶೇಷ, ಏ ನಂದಿ, ನೀ ನನಗೆ ಬುದ್ಧಿ ಹೇಳಬೇಡ. ನೀ ನನಗೆ ಯಾವ ಕಾರಣಕ್ಕೂ ಬುದ್ಧಿ ಹೇಳಬೇಡ. ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ. ನನಗೆ ಇವನು ಬಗಲಾಕ ಕುಂದ್ರಲಕ್ಕ ನಾಚಿಗೆ ಬರ್ಲಕ್ಕತ್ತದ ಅನ್ನಂತ. ಈ ಶಿವನ ಪಕ್ಕದಲ್ಲಿ ಕೂಡ್ಲಿಕ್ಕೆ ನನಗೆ ನಾಚಿಗೆ ಬರ್ತದ. ಇವನನ್ನ ಶಿವ ಅಂತ ಒಪ್ಪಿಕೊಳ್ಳಿಕ್ಕೆ ನನಗೆ ತ್ರಾಸ ಆಗ್ಲಕ್ಕತ್ತದ. ಪರಮಾತ್ಮ ಸುಮ್ಮನೆ ಕುಂತಾನ, ಏನು ಮಾತಾಡ್ತಿಲ್ಲ. ಆ ಶೇಷ ಆಡ್ತಕ್ಕಂಥ ಮಾತುಗಳನ್ನು ಕೇಳ್ತಾ ಕುಂತಾನ. ದೇವರು ಎಲ್ಲವನ್ನು ಕೇಳಿಸ್ಕೊತಾನ, ಶಿವ ಎಲ್ಲವನ್ನು ಕೇಳಿಸ್ಕೊತಾನ, ಕಾಳಿಕಾದೇವಿ ಎಲ್ಲವನ್ನು ಕೇಳಿಸ್ಕೊತಾಳ. ಆದ್ರೆ ಪಟ್ನ ಏನು ಮಾಡಂಗಿಲ್ಲಕ್ಕಿ. ಆಕಿ ನಮಗೆ ಏನು ಮಾಡಂಗಿಲ್ಲಂತ ನೀವು ಮಾತಾಡ್ಕೋತ ಹೋದ್ರಿ ಅಂದ್ರೆ ಒಂದು ದಿವ್ಸ ಬಿಡಂಗಿಲ್ಲ. ಆಗ ಏನು ಮಾಡಬೇಕು ನೋಡು. ಈ ಮುಕ್ಕಣ್ಣ 3 ಕಣ್ಣಿರ್ತಕ್ಕಂಥ ಶಿವ ಇವನಿಂದ ಜಗತ್ತು ನಡೆದದಂತೆ ತಿಳ್ಕೊಂಡಿದಿ. ಜಗತ್ತು ನಡೆದಿದ್ದೇ ಬೇರೆ, ನನ್ನಿಂದೇ ಎಲ್ಲ ಅಂತ ಅಹಂಕಾರದಿಂದ ಕುಂತಾನವ. ಆ ಶಿವನ ಬಗ್ಗೆ ನೀನು ವರ್ಣನೆ ಮಾಡಬೇಡ, ಸುಮ್ಮನೆ ಇರು ಅಂದು. ಆಗ ನಂದಿ ಹೇಳಿದ, ಸ್ವಾಮಿ ನೀನು ಮನಸ್ಸಿಗೆ ತ್ರಾಸ ಮಾಡ್ಕೋಬೇಡ. ಆತ ತಿಳಿಲಾರದ ಮನುಷ್ಯ, ಶೇಷನಿಗೆ ಬುದ್ಧಿ ಕಡಿಮೆ ಅದ. ಏನೋ ತಿಳಿಲಾರ್ದೆ ನನಗೆ ನಿಂದನೆ ಮಾಡ್ಲಕ್ಕತ್ತನ. ನೀನು ಮನಸ್ಸಿಗೆ ತ್ರಾಸ ಮಾಡ್ಕೋಬೇಡ. ಜಗತ್ತಿನೊಳಗೆ 4 ವಿಚಾರ ತಿಳ್ಕೊಂಡು ಹೋರಿ ಇವತ್ತ. ಮಾತಾ ನಿಂದ ಮಹಾವ್ಯಾಧಿ. ತಾಯಿಗೆ ನಿಂದನೆ ಮಾಡಿದ್ರೆ ಬರಬಾರ್ದ ರೋಗ ಬರ್ತಾವಂತ. ಎಂಥ ರೋಗ ಅಂದ್ರೆ ಬಂದಿದ್ವಲ್ಲ ಈಗ ಒಂದು 2 ವರ್ಷದಿಂದ, ಬಾಯಿಗೆ ಬಟ್ಟೆ ಕಟ್ಕೊಂಡು ಅದು ಹೋಯ್ತಾ ಬಾಯಿ. ನನಗೆ ಭಾಳ ಒಂದು 5-6 ದಿವಸ ಕೆಮ್ಮಾಗ್ಯದ. ನನಗೆ ಕೆಮ್ಮು ಭಾಳ ಆಗ್ಯದ. ಮೊನ್ನೆ ಇವತ್ತು ಪಂಚಾಂಗ ಕೇಳಕ್ಕೆ ಬಂದಿಲ್ಲ ಹೆಣ್ಮಗಳು. ಪಂಚಾಂಗ ನೋಡ್ಲಕತ್ತೀನಿ, ಏನೋ ಮಾಡಿದೆ ನಾವು. ಮತ್ತೆ ಕರೋನಾ ಬಂದ ನಂತ ಕೇಳಿಲ್ಲ. ಈ ಸ್ವಲ್ಪ ಮೊದಲಿನ ಕಾಲದಾಗ ಈಗ ಒಂದು 3 ವರ್ಷದಿಂದ ಕೆಮ್ಮಿದ್ರೆ ಹೆಂಡತಿ ಬಗಲಾಗ ಕರ್ಕೊಂಡಿಲ್ಲ, ಗಂಡ ಹೆಂಡತಿ ಬಗಲಾಗ ಬಂದಿಲ್ಲ, ತಂದೆ ತಾಯಿ ಮಕ್ಕಳ ಬಗಲಾಗ ಬಂದಿಲ್ಲ, ಮಕ್ಕಳು ಹೆಂಡತಿ ತಂದೆ ತಾಯಿ ಬಗಲಾಗ ಬಂದ, ಗುರುಗಳು ಶಿಷ್ಯರ ಬಗಲಾಗ ಬಂದಿಲ್ಲ, ಸತ್ರ ಹೆಣಕ್ಕೆ ಹೋಗಿಲ್ಲ ಯಾರು. ಹೆಂಗಿತ್ತು ಕಾಲ ಅದೆಲ್ಲ ಹೋಯ್ತು. ಈಗ ಯಾಕೆ ಹೋಯ್ತಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಪುಣ್ಯಕ್ಕಾಗಿ ಆ ಪಾಪಿ ಕರೋನಾ ಓಡಿ ಹೋಯ್ತದ. ಎಲ್ಲಿ ಪುಣ್ಯ ಜಾಸ್ತಿ ಆಗ್ತದ ಪಾಪ ಓಡಿ ಹೋಗ್ತದಂತ. ಅಲ್ಲಿ ನೋಡು, ಹಂಗೆಲ್ಲ ಅನ್ಬೇಡ. ಮತ್ತೆ ಸಿಟ್ಟಿಗೆ ಇರ್ತಾನ, ಜೋರಾಗಿ ಕೋಪಗೊಂಡು ಹೇಳ್ತಾನ, ಅದಕ್ಕೆ ತಾಯಿಗೆ ನಿಂದನೆ ಮಾಡಿದ್ರೆ ಬರಬಾರ್ದ ರೋಗ ಬರ್ತಾವಂತ, ತಂದಿಗೆ ನಿಂದನೆ ಮಾಡಿದ್ರೆ ಕಣ್ಣು ಹೋಗ್ತಾವಂತ. ಗೊತ್ತಿರಲಿ, ತಂದಿಗೆ ಯಾರು ನಿಂದನೆ ಮಾಡ್ತಾರ ಕಣ್ಣು ಹೋಗ್ತಾವ. ತಾಯಿಗೆ ಬೈದ್ರ, ತಾಯಿಗೆ ಊಟಕ್ಕೆ ಹಾಕ್ಲಿಕ್ರ ಬರಬಾರ್ದ ರೋಗ ಬರ್ತಾವ. ತಂದಿಗೆ ನಿಂದನೆ ಮಾಡಿದ್ರೆ ಕಣ್ಣು ಹೋಗ್ತಾವ. ದೇವರಿಗೆ ಬೈದ್ರ, ದೇವರಿಗೆ ನಿಂದನೆ ಮಾಡಿದ್ರ ದರಿದ್ರ ಬರ್ತದಂತ. ಬರಬಾರ್ದ ದರಿದ್ರ ಯಾರು ಕರ್ಕೊಳಂಗಿಲ್ಲ ನಿಮ್ಮ ಮನೆ ಮುಂದೆ. ದೇವಾನಿಂದ ದರಿದ್ರತ್ವ, ಮಾತಾನಿಂದ ಮಹಾವ್ಯಾಧಿ, ಪಿತಾನಿಂದ ಅಕ್ಷನಾಶನ, ಇನ್ನೊಂದು ಗುರುನಿಂದ. ನಂಬಿಕೆ ಇದ್ರೆ ನಡ್ಕೋಬೇಕು, ಇಲ್ಲಂದ್ರೆ ಸುಮ್ಮನಿರ್ಬೇಕು. ಗುರುನಿಂದ ಕುಲನಾಶ. ಗುರುವಿಗೆ ಯಾರು ನಿಂದನೆ ಮಾಡ್ತಾರೆ ಕುಲನಾಶ ಆಗ್ತದೆ. ಇಲ್ಲಿ ದೇವರಿಗೆ ನಿಂದನೆಯನ್ನು ಮಾಡ್ತಾನೆ ಯಾರು?
ಶೇಷ. ಶೇಷ ಅಂದ್ರೆ ಯಾರು? ಸರ್ಪ. ಅವಾಗ ಪರಮಾತ್ಮ ಕೇಳಿದ ಕೇಳಿದ ಕೇಳಿದ, ನೋಡಿದ ನೋಡಿದ ನೋಡಿದ, ಎಷ್ಟಂತ ತಾಳ್ತಾನ ಪರಮಾತ್ಮ. ಎದುರಿರತಕ್ಕಂಥ ಡಮರುಗವನ್ನು ತೆಗೆದುಕೊಳ್ತಾನೆ. ಆ ಡಮರುಗವನ್ನು ತೆಗೆದುಕೊಂಡು ಜೋರಾಗಿ ಎದ್ದು ನಿಂದಿರ್ತಾನೆ ಪರಮಾತ್ಮ. ಆ ಪರಮಾತ್ಮ ಎದ್ದು ನಿಲ್ತಾನೆ. ಇದೆಲ್ಲ ಕೂಡ್ತಕ್ಕಂಥ ಜಾಗ, ನೋಡ್ತಕ್ಕಂಥ ಕಣ್ಣು, ಆಡ್ತಕ್ಕಂಥ ಉಸಿರು, ಈ ಮೂಗು, ಈ ಕಿವಿ ಎಲ್ಲವೂ ಭಗವಂತನ ಆಶೀರ್ವಾದ. ಇದು ನಮ್ದೇನಿಲ್ಲ, ಯಾವಾಗ ಕರಿತನ ಗೊತ್ತಿಲ್ಲ, ಯಾವಾಗ ಪರಮಾತ್ಮ ಆರ್ಡರ್ ಬರ್ತದ ಗೊತ್ತಿಲ್ಲ. ಇದೆಲ್ಲ ನಮ್ಮದೊಂದು ತಿಳ್ಕೊಂಡು ಬದುಕಲಕತ್ತೀವಿ. ಇದೆಲ್ಲ ನಂದಲ್ಲ ಸ್ವಾಮಿ, ನಿಂದನಬೇಕಂತ. ಆ ಪರಮಾತ್ಮನಿಗೆ ಆಡಿರ್ತಕ್ಕಂಥ ನಿಂದನೆ ನೋಡಿ ಡಮರುಗವನ್ನು ತೆಗೆದುಕೊಂಡು ಜೋರಾಗಿ ಬಾರಿಸ್ತಾ 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 ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೈಲಾಸದಲ್ಲಿ ಯಾರು? ಪರಮಾತ್ಮ. ಜೋರಾಗಿ ಕುಣಿತಾನೆ 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 ಕುಣಿತಾನೆ. ಇವನು ನೋಡಿ ಶೇಷನ್ನಂತ ಹುಚ್ಚಿಡ್ತದವನಿಗೆ. ನಾ ಹೇಳಿದೆ ನಿನಗೆ ಮೊದಲೇ, ಅವ ಹುಚ್ಚ. ಅವನಿಗೆ ಒಂದಿಷ್ಟು ಕಿಚ್ಚು ಬಂದದ ನಮ್ಮಿಬ್ಬರ ಮೇಲ, ಅದಕ್ಕೆ ಹುಚ್ಚಿಡ್ದದ, ಕುಣಿಲಕತ್ತೆನ. ಪರಮಾತ್ಮ ನೋಡಿದಂತ, ಹೇ ನಂದಿ, ನಿನ್ನ ಗೆಳೆಯನಾಗಿರ್ತಕ್ಕಂಥ ಶೇಷನಿಗೆ ಕೈಲಾಸದಿಂದ ಹೋಗ್ತಕ್ಕಂಥ, ಕೈಲಾಸವನ್ನು ಬಿಟ್ಟು ಹೋಗ್ತಕ್ಕಂಥ ಸಮಯ ಬಂತು ಅಂತ ಹೇಳ್ತಾನೆ. ಆಗ ನೋಡು ಶೇಷ, ಭಗವಂತನಿಗೆ ಸಿಟ್ಟು ಬರಕತ್ತದ, ಶಿವನಿಗೆ ಸಿಟ್ಟು ಬರಲಕತ್ತದ. ಹಿಡಿಪಾದ, ಹಿಡಿಪಾದ. ಅದಕ್ಕೆ ಎಡದ ಪಾದದಲ್ಲಿ ಒದ್ದರೆ ಬಲದ ಪಾದವ ಹಿಡಿವೆ. ಎಡಕಿನ ಕಾಲಿಂದ ಹೋದ್ರೆ ಬಲಕಿನ ಪಾದ ಹಿಡಿಬೇಕಂತ, ಬಲಕಿನ ಪಾದದಲ್ಲಿ ಹೋದ್ರೆ ಎಡಕಿನ ಪಾದ ಹಿಡಿಬೇಕಂತ. ದೇವರಾಗಲಿ ಗುರುಗಳಾಗಲಿ ಚಿಟ್ಟಿಗೇರಿ ಬಲಕಿನ ಪಾದ ಒದ್ದಂತಿಕೋರಿ, ಬಲಕಿನ ಕಾಲಿಂದ ಹೋದ್ರೆ ಗುರುವೇ ಎಡಕಿನ ಪಾದ ಹಿಡಿಬೇಕಂತ, ಎಡಕಿಂದ ಹೋದ್ರೆ ಬಲಕಿನ ಹಿಡಿಬೇಕಂತ. ತಪ್ಪು ನನ್ನದು, ಕ್ಷಮೆ ನಿನ್ನದು. ತ್ರಾಯಿ ತ್ರಾಯಿ ಕೂಡಲ ಸಂಗಮ ದೇವ, ನಾನು ತಪ್ಪು ಮಾಡ್ತೀನಿ ಸ್ವಾಮಿ, ನನ್ನನ್ನು ಕ್ಷಮ ಮಾಡನ್ಬೇಕಂತ ಕೇಳು, ಕ್ಷಮ ಕೇಳು. ನಿನಗೇನಾದರೂ ಶಾಪ ಕೊಟ್ರ ಹಾಳಾಗಿ ಹೋಗ್ತದೋ ಶೇಷ. ಏನು ಶಾಪ ಕೊಡ್ತಾನವ? ಅವನಿಗೆ ಶಾಪ ಕೊಡ್ಲಕ್ಕೆ ಏನು ಶಕ್ತಿ ಅದ? ಅವನ ಬಳಿ ಉಸಿರೇನಾದ? ಅವನ ಬಳಿ ಶಕ್ತಿ ಏನಾದ? ಮತ್ತೆ ಅದೇ ನಿಂದನೆ ನಿಂದನೆ ನಿಂದನೆ, ಅದೇ ಮಾತನ್ನು ಆಡ್ತಾ ಆಡ್ತಾ ಹೋಗ್ತಾನ. ಹಿಡಿ ಪಾದ, ಹಿಡಿ ಪಾದ, ಹಿಡಿ. ಕೇಳಲಿಲ್ಲ ಅವ. ಅವನಿಗೇನಾದ್ರೂ ತಾಕತ್ತಿದ್ರ, ಅವನ ಬಳಿ ಏನಾದ್ರೂ ಒಂದಿಷ್ಟು ಶಕ್ತಿ ಇದ್ರ, ಅವನ ಬಳಿ ಏನು ಶಿವ ಅಂತೇನು ಹೇಳ್ತಾನಲ್ಲ, ನನಗೆ ಶಾಪ ಕೊಟ್ಟು ನೋಡಂತ ಹೇಳೋನು. ನನಗೆ ಶಾಪವನ್ನು ಕೊಟ್ಟು ನೋಡಂತ ಹೇಳಿದ್ನಂತ. ಅವಾಗ ಪರಮಾತ್ಮ ಬಾರಿಸುವಂತ ಡಮರುಗವನ್ನ ಕೆಳಗಿಡ್ತಾನೆ.